ದೇವರು ನಿನ್ನನ್ನು ಮುರಿಯುವಂಥದ್ದು ನೂತನ ಪಾತ್ರೆಯಾಗಿ ಮಾಡಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ. ಯೆರೆಮೀಯನ ಪ್ರವಾದ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿ ಹೇಳುವಂಥದ್ದಾಗಿದೆ. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು, ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡ್ತಿರುವಂಥ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ನೋಡ್ರಿ ಪ್ರಿಯ ದೇವರ ಜನರೇ, ನಮ್ಮ ಜೀವನದಲ್ಲಿ ಅನೇಕ ಸಾರಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದೇ ಇಲ್ಲ. ಅನೇಕ ಸಾರಿ ನಾವು ಅಂದ್ಕೊಳ್ತೀವಿ, ಯಾಕೆ ಈ ಪರಿಸ್ಥಿತಿ, ಯಾಕೆ ಈ ನೋವು, ಯಾಕೆ ನನ್ನ ಕಣ್ಣೀರಿನ ಪ್ರಾರ್ಥನೆ, ಎಷ್ಟೊಂದು ಸಲ ನಾನು ಪ್ರಾರ್ಥನೆ ಮಾಡ್ತರೂ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಎಂಬ ಪ್ರಶ್ನೆಗಳು ಅನೇಕ ಸಾರಿ ನಮ್ಮ ಜೀವನದಲ್ಲಿ ಬರುವಂಥದ್ದಾಗಿದೆ. ಅನೇಕ ಸಾರಿ ಅಂದ್ಕೊಳ್ತೇವೆ, ನನ್ನ ಕನಸುಗಳು ನುಚ್ಚು ನೂರಾಗಿದ್ದಾವೆ, ಯಾಕೆ ಈ ರೀತಿ ನನ್ನ ಕನಸುಗಳೆಲ್ಲ ಒಡೆದೋಗ್ತಿದ್ದಾವೆ ಎಂಬುದಾಗಿ. ಪ್ರಿಯರೇ, ಆದರೆ ಇಂದು ದೇವರು ನನಗೆ ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ನಾನು ನಿಮ್ಮನ್ನು ನಾಶನ ಮಾಡಲಿಕ್ಕೆ ಮುರಿದಿಲ್ಲ, ನಿಮ್ಮನ್ನು ನಾಶನ ಮಾಡಲಿಕ್ಕೆ ಮುರಿದಿಲ್ಲ, ಆದರೆ ನನ್ನ ಮಹಿಮೆಗಾಗಿ ಹೊಸ ಪಾತ್ರೆಯಾಗಿ ರೂಪಿಸಲಿಕ್ಕೆ ನಾನು ಮುರಿದಿದ್ದೇನೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಪ್ರಿಯರೇ, ಒಂದು ಶ್ರೇಷ್ಠವಾದ ಉದಾಹರಣೆಯನ್ನು ನೋಡುವಾಗ, ಒಂದು ಬೀಜ, ಯಾವುದೇ ಬೀಜವನ್ನು ತೆಗೆದುಕೊಳ್ಳಿ, ನಮ್ಮ ಕೈಯಲ್ಲಿರುವಾಗ ಅದು ಬೀಜವಾಗಿಯೇ ಉಳಿದುಕೊಳ್ಳುವಂಥದ್ದಾಗಿದೆ. ಆದರೆ ಯಾವಾಗ ಅದು ನೆಲದಲ್ಲಿ ಬೀಳುತ್ತದೋ, ಯಾವಾಗ ಕೆಲ ದಿನಗಳು ಅದು ಯಾರಿಗೆ ಕಾಣದ ರೀತಿಯಲ್ಲಿ ಆ ನೆಲದಲ್ಲಿ ಇದ್ದುಕೊಂಡು ಕಾಣದೇ ಇರುವಂಥ ಸಂದರ್ಭದಲ್ಲಿ ಅದು ಒಡೆದು ಹೊರಗಡೆ ಬಂದಾಗ ಮಾತ್ರ ಅದು ಮೊಳಕೆಯಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಅದು ಮರವಾಗಿ, ಗಿಡವಾಗಿ, ಮರದಿಂದ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ. ಸೊ ಹಾಗಾದರೆ ಪ್ರಿಯರೇ, ಬೀಜವು ನೆಲದಲ್ಲಿ ಬೀಳದೆ, ಅದು ಮುರಿಯಲ್ಪಡದೆ, ಅದು ಸಾಯದೆ ಬೆಳೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ದೇವರು ಕೆಲವೊಮ್ಮೆ ನಮ್ಮ ಜೀವನವನ್ನು ಮುರಿಯುವಂಥವನಾಗಿದ್ದಾನೆ. ಏಕೆಂದರೆ ಹೊಸ ಜೀವನವನ್ನು, ಹೊಸ ಫಲವನ್ನು ಆರಂಭಿಸಲು ಆತನು ಬಯಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಈ ಶ್ರೇಷ್ಠವಾದ ಸತ್ಯತೆಯನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿದೆ ಇವತ್ತು ನಮ್ಮ ಜೀವನದಲ್ಲಿ. ಹಾಗಾದರೆ ಮೊದಲನೇದಾಗಿ ಈ ಮುರಿಯಲ್ಪಡುವಂಥ ಅನುಭವದ ಮುಖಾಂತರ ಆಗುವಂಥ ಕಾರ್ಯಗಳೇನೆಂಬುದಾಗಿ ನೋಡುವಾಗ, ಅದು ನಮ್ಮ ಅಹಂಕಾರವನ್ನು ತೆಗೆದುಹಾಕುವಂಥದ್ದಾಗಿದೆ. ಈ ಮುರಿಯಲ್ಪಡುವಂಥ ಪ್ರೊಸೆಸ್ಸಲ್ಲಿ ನೋಡ್ರಿ, ಪೇತ್ರನು ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನು ಹಿಡಿದುಕೊಟ್ಟಿರುವಂಥ ಆ ಸಂದರ್ಭದಲ್ಲಿ ಆಗಿರುವಂಥ ವಿಷಯಗಳೇನೆಂಬುದಾಗಿ ನಮಗೆಲ್ಲರೂ ಗೊತ್ತಿರುವಂಥ ವಿಷಯಗಳು, ಎಲ್ಲರೂ ನಿನ್ನ ಬಿಟ್ಟರೂ ಸಹ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆದರೆ ಕೆಲವೇ ಗಂಟೆಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಆತನು ಯೇಸುವನ್ನು 3 ಬಾರಿ ನಿರಾಕರಿಸಿದನೆಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ. ಅದಾದ ನಂತರ ಆತನ ಪಶ್ಚಾತ್ತಾಪಟ್ಟಿರುವಂಥ ವಿಧಾನ, ಆ ಮುರಿದು ಹೋಗಿರುವಂಥ ಆ ಪ್ರೊಸೆಸ್ಸಲ್ಲಿ ಏನಾಗಿದೆ ಪ್ರಿಯರೇ, ಆ ಮುರಿತದ ನಂತರ ಅವನು ಹೊಸ ಒಡಂಬಡಿಕೆಲ್ಲ ನೋಡ್ತಾ ಇದ್ದಾವೆ. ತದನಂತರ ಅನೇಕ ಸಾವಿರಾರು ಜನರನ್ನು ಕ್ರಿಸ್ತನ ಕಡೆಗೆ ಬಡಿದೆಬ್ಬಿಸಿ ನಡೆಸುವಂಥ ಶಕ್ತಿಯಂಥ ಒಂದು ಅಪೊಸ್ತಲನಾದ ಪೇತ್ರ ನಮಗೆ ಕಾಣ್ತಾ ಇದ್ದಾನೆ. ಪ್ರಿಯರೇ, ನೋಡ್ರಿ, ದೇವರು ಅಹಂಕಾರಿಗಳನ್ನು ಬಳಸುವುದಿಲ್ಲ. ಈ ಸತ್ಯತೆಯನ್ನು ಗ್ರಹಿಸ್ಕೋಬೇಕು. ಮುರಿದ ಹೃದಯವುಳ್ಳವರನ್ನು, ಮುರಿದ ಮನಸ್ಸುಳ್ಳವರನ್ನು ಮಾತ್ರ ಆತನು ಉಪಯೋಗಿಸಲಿಕ್ಕೆ ಬಯಸುವಂಥ ದೇವರಾಗಿದ್ದಾನೆ. ನೋಡ್ರಿ, ಎರಡನೇ ವಿಷಯ, ಮುರಿಯುವಂಥದ್ದು ಅದು ಶಿಕ್ಷೆಯಲ್ಲ, ಅದು ಸಿದ್ಧತೆ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕಾಗಿದೆ. ಯೋಸೇಫನು ನೋಡ್ರಿ, ಒಂದು ಸೆರೆಮನೆಯಲ್ಲಿ ಇದ್ದಾಗ ದೇವರನ್ನು ಮರೆತಿದ್ದಾನೋ ಎಂಬ ಪ್ರಶ್ನೆ ಎಂದುಕೊಂಡಿರ್ಬೋದು ಒಂದು ವೇಳೆ ಮನಸ್ಸಿನಲ್ಲಿ. ಆತನ ಜೀವನದಲ್ಲಿ ಆ ಪ್ರಶ್ನೆ ಕಾಡಿರ್ಬೋದು. ಆದರೆ ಸೆರೆಮನೆ ಅವನ ಅಂತ್ಯವಾಗಿರಲಿಲ್ಲ. ಪ್ರಿಯರೇ, ಯೋಸೇಫನ ಜೀವನದಲ್ಲಿ ಸೆರೆಮನೆ ಅಂತ್ಯವಾಗಿರಲಿಲ್ಲ, ಅದು ಅರಮನೆಗೆ ಹೋಗುವ ಒಂದು ಮಾರ್ಗವಾಗಿತ್ತು. ಸೆರೆಮನೆಯಿಂದ ಅರಮನೆಗೆ ಹೋಗುವಂಥ ಒಂದು ಮಾರ್ಗವಾಗಿ ಅದು ಮಾರಲ್ಪಟ್ಟಿತ್ತು. ಪ್ರಿಯರೇ, ಇಂದು ನೀವು ಒಂದು ವೇಳೆ ಸೆರೆಮನೆಯ ಅನುಭವದ ಮುಖಾಂತರ ನಾವು ಹಾದು ಹೋಗ್ತಿರಬಹುದು. ನೋಡ್ರಿ, ಆರ್ಥಿಕ ಸಮಸ್ಯೆ, ಅನಾರೋಗ್ಯ, ಕುಟುಂಬದ ಸಮಸ್ಯೆ ಯಾವುದೇ ಇರಬಹುದು. ಪ್ರಿಯರೇ, ಗಮನಿಸಿ, ದೇವರು ನಮಗೆ ಶಿಕ್ಷೆ ಕೊಡ್ತಾ ಇಲ್ಲ, ಆದರೆ ನಿನ್ನನ್ನು ನನ್ನನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ಪ್ರಿಯರೇ, ನೋಡ್ರಿ, 3ನೇ ವಿಷಯದಲ್ಲಿ ನಾವು ನೋಡುವಾಗ, ಮುರಿಯುವಂಥದ್ದೇ ಅನೇಕರಿಗೆ ಅದು ಆಶೀರ್ವಾದವಾಗುವಂಥದ್ದಾಗಿದೆ. ಪ್ರಿಯರೇ, ಮುರಿಯಲ್ಪಡುವಂಥ ಅನುಭವವೇ ಅದು ಅನೇಕರಿಗೆ ಆಶೀರ್ವಾದ ಆಗಿ ಹೊಂದುವಂಥ ಒಂದು ಸಂದರ್ಭವಾಗಿ, ಅದು ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿದೆ. ಪ್ರಿಯರೇ, ಯಾಕಂದರೆ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಸ್ವತಃ ಯೇಸು ಸ್ವಾಮಿ ಒಂದು 5 ರೊಟ್ಟಿಗಳನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಿ ಅದನ್ನು ಹೇಳ್ತಿದ್ದಾನೆ. ಅದನ್ನು ಏನು ಮಾಡಿದನು? ತೆಗೆದುಕೊಂಡನು, ಅದನ್ನು ಮುರಿದನು, ಆಶೀರ್ವದಿಸಿದನು. ಆದರೆ ಸಾವಿರಾರು ಜನರಿಗೆ ಹಂಚುವ ಮೊದಲು ಅದನ್ನೇನು ಮಾಡಿದ್ದಾನೆ? ಅದನ್ನು ಮುರಿದಿದ್ದಾನೆ. ಸತ್ಯವನ್ನು ಗ್ರಹಿಸ್ಕೋಬೇಕು.
ಪ್ರಿಯರೇ, ರೊಟ್ಟಿ ಮುರಿಯದಿದ್ದರೆ ಸಾವಿರಾರು ಜನರ ಹಸಿವಲ್ಲಿ ನೀಗುತ್ತಿರಲಿಲ್ಲ. ನೋಡ್ರಿ, ಹಾಗೆಯೇ ಕೆಲವೊಮ್ಮೆ ದೇವರು ನಮ್ಮನ್ನು ಮುರಿಯುತ್ತಾನೆ. ಕೆಲವೊಮ್ಮೆ ನಮ್ಮನ್ನು ದೇವರು ಮುರಿಯುವಂಥವನಾಗಿದ್ದಾನೆ. ಕೇವಲ ನಮ್ಮ ಜೀವನದ ಮೂಲಕ ಅನೇಕರನ್ನು ಆಶೀರ್ವಾದ ಮಾಡಲಿಕ್ಕೆ. God wants us to be a blessed channel to many people. ಈಗ ಸತ್ಯವನ್ನು ನಾವು ಗ್ರಹಿಸಿಕೊಳ್ಬೇಕು ಪ್ರಿಯರೇ. ಇವತ್ತು ನಮ್ಮ ಜೀವನದಲ್ಲಿ ಈ ಸತ್ಯತೆಗಳನ್ನು, ಈ ವಿಷಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಮುರಿಯಲ್ಪಡ್ತಿರುವಂಥ ಅನುಭವವು ಒಂದು ತಿರಸ್ಕಾರ ಆಗಿರ್ಬೋದು, ಒಂದು ಸೋಲಾಗಿರ್ಬೋದು, ಒಂದು ಕಣ್ಣೀರಿನ ರಾತ್ರಿ, ಒಂದು ಅನಾರೋಗ್ಯ, ಇವೆಲ್ಲವೂ ಸಹ ನಿನ್ನನ್ನು ನನ್ನನ್ನು ಅದು ಕೊನೆಗಾಣಿಸಲಿಕ್ಕೆ ಬಂದಿದ್ದಲ್ಲ. ದೇವರು ನಿನ್ನ ಸಾಕ್ಷಿಯನ್ನು ಆತನು ಸಿದ್ಧಪಡಿಸಿದ. ಅನೇಕ ಸಾರಿ ನಾನು ಹೇಳ್ತೇನೆ, ಅನೇಕರಿಗೆ ನಾನು ಹೇಳುವಂಥ ಮಾತು, ಇವತ್ತಿನ ನಮ್ಮ ಅನುಭವ ನಾಳೆಯ ದಿನದಲ್ಲಿ ಇತರರಿಗೆ ಅದು ಶ್ರೇಷ್ಠವಾದ ಸಾಕ್ಷಿಯ ಜೀವನವಾಗುವಂಥದ್ದಾಗಿದೆ ಪ್ರಿಯರೇ. ಸತ್ಯ ಅದು. ಇಂದು ನಾವು ಅಳ್ತಿರ್ಬೋದು, ನಾಳೆ ನನ್ನ ಸಾಕ್ಷಿಯು ಕೇಳಿ ಮತ್ತೊಬ್ಬರು ಅದು ಧೈರ್ಯವನ್ನು ತಂದುಕೊಳ್ಳುವಂಥ ವ್ಯಕ್ತಿಗಳಾಗಿ ಆ ಸಾಕ್ಷಿ ಮಾರ್ಪಡುವಂಥದ್ದಾಗಿದೆ. ಇಂದು ನನ್ನ ಗಾಯಗಳು ನೋವು ಕೊಡ್ತಾ ಇರ್ಬೋದು, ಆದರೆ ನಾಳೆ ಅದೇ ಗಾಯದ ಕಥೆಯಿಂದ ಅನೇಕರು ಉಜ್ಜೀವನವನ್ನು ಅಥವಾ ಇನ್ನೊಬ್ಬರ ಹೃದಯವನ್ನು ಅದು ಗುಣಪಡಿಸುವಂಥದ್ದಾಗಿದೆ ಪ್ರೇರೆ. ನಿನ್ನ ಕಣ್ಣೀರು ನನ್ನ ಕಣ್ಣೀರು ಅದು ವ್ಯರ್ಥವಾಗುವುದಿಲ್ಲ. ದೇವರ ಕೈಯಲ್ಲಿ ಬೀಳುವ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಸಹ ಅದು ಒಂದು ಅದ್ಭುತವಾದ ಬೀಜವಾಗಿ ಮಾರ್ಪಡುವಂಥದ್ದಾಗಿದೆ. ಈ ಸತ್ಯವನ್ನು ಗ್ರಹಿಸ್ಕೋಬೇಕೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ. ಹಾಗಾದರೆ ನೋಡ್ರಿ, ಇವತ್ತು ನಾವು ಹೇಳೋಣ, ನಮ್ಮ ಜೀವನದಲ್ಲಿ ದೇವರ ಮುಂದೆ ಈ ರೀತಿ ಹೇಳೋಣ, ಕರ್ತನೇ, ನನ್ನ ಜೀವನದಲ್ಲಿ ನಾನು ನಡೆದ ಪ್ರತಿಯೊಂದು ಮುರಿಯಲ್ಪಡ್ತಿರುವಂಥ ಅನುಭವವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ಹೀಗೆ ನಂಬ್ತಾ ಇದ್ದೇನೆ, ನನ್ನನ್ನು ನಾಶನ ಮಾಡಲಿಕ್ಕೆ ಅಲ್ಲ, ನಿನ್ನ ಮಹಿಮೆಗಾಗಿ ಹೊಸ ಪಾತ್ರೆಯನ್ನಾಗಿ ರೂಪಿಸಲಿಕ್ಕೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನಿನ್ನನ್ನು ಸಿದ್ಧಪಡಿಸಿದೀಯಾ, ನನ್ನನ್ನು ಮತ್ತೆ ರೂಪಿಸು, ನಿನ್ನ ಚಿತ್ತಕ್ಕೆ ನನ್ನನ್ನು ತಕ್ಕ ಹಾಗೆ ಪಾತ್ರೆಯಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ಹೇಳೋಣ. ಇವತ್ತು ನಾವು ಮುರಿದಿದ್ದೇನೆ, ಆದರೆ ಸೋತು ಹೋಗಿಲ್ಲ. ನಾನು ಮುರಿಯಲ್ಪಟ್ಟಿರುವಂಥ ಅನುಭವದಲ್ಲಿದ್ದೇನೆ, ಆದರೆ ನಾನು ಸೋತು ಹೋಗಿಲ್ಲ. ನಾವು ಹೇಳ್ಕೊಳ್ಳೋಣ, ಇವತ್ತು ಸೆಲ್ಫ್ ಡಿಕ್ಲರೇಷನ್ ನಾವು ಮಾಡ್ಕೋಬೇಕು ನಮ್ಮ ಹೃದಯದಲ್ಲಿ. ಇವತ್ತು ನಾನು ಮುರಿಯಲ್ಪಟ್ಟಿದ್ದೇನೆ, ಆದರೂ ನಾನು ಸೋತು ಹೋಗಲಿಲ್ಲ. ನಾನು ಗಾಯಗೊಂಡಿದ್ದೇನೆ, ಆದರೂ ದೇವರು ನನ್ನನ್ನು ಗುಣಪಡಿಸುವಂಥವನಾಗಿದ್ದಾನೆ. ನಾನು ಕಣ್ಣೀರು ಸುರಿಸಿದ್ದೇನೆ, ಆದರೆ ದೇವರು ನನ್ನನ್ನು ಸಂತೋಷದಿಂದ ನನ್ನ ಸಂತೋಷವನ್ನು ಹತ್ತಿರದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. ದೇವರು ನನ್ನ ಜೀವನದ ಕೆಲಸವನ್ನು ಇನ್ನೂ ಮುಗಿಸಿಲ್ಲ. ನಾನು ಆತನ ಕೈಯಲ್ಲಿರುವಂಥ ಪಾತ್ರೆ, ಆತನು ತನ್ನ ಮಹಿಮೆಗಾಗಿ ನನ್ನನ್ನು ಬಳಸುವನು ಎಂಬುದಾಗಿ ನಾವು ಹೇಳಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಸತ್ಯವನ್ನು ಗ್ರಹಿಸಿಕೊಳ್ಳ್ರಿ ಪ್ರಿಯರೇ. ದೇವರು ಮುರಿಯುವುದು ಎಸೆಯಲು ಅಲ್ಲ, ಬಿಸಾಡಲಿಕ್ಕೆ ಅಲ್ಲ, ತನ್ನ ಮಹಿಮೆಯನ್ನು ಹೊತ್ತೊಯ್ಯುವ ಅಮೂಲ್ಯವಾದ ಪಾತ್ರೆಯಾಗಿ ರೂಪಿಸಲು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.